ಪ್ರೈಸ್ ಲಾರ್ಡ್. ಯೆಶಾಯ 40ನೇ ಅಧ್ಯಾಯ 29ನೇ ವಚನ. ಆತನು ದಣಿದವನಿಗೆ ಶಕ್ತಿಯನ್ನು, ಬಲಹೀನನಿಗೆ ಬಹುಬಲವನ್ನು ಕೊಡುತ್ತಾನೆ. ಆಮೇಲೆ ಯೆಶಾಯ 40:29 ವಚನದ ಅರ್ಥ: ದೇವರು ದಣಿದ ಮತ್ತು ಬಲಹೀನರಿಗೆ ಶಕ್ತಿಯನ್ನು ಮತ್ತು ಸಹಿಸಲು ಬಲವನ್ನು ಒದಗಿಸುತ್ತಾನೆ. ಆಮೇಲೆ ಕೆಲವು ವಾಕ್ಯಗಳಲ್ಲಿ ಬೈಬಲ್ ನೋಡುವಾಗ ಎಫೆಸ 3ನೇ ಅಧ್ಯಾಯ 16ನೇ ವಚನ: ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಆಮೇನ್. ಒಂದು ಆತ್ಮದಲ್ಲಿ ಅಂತ ಹೇಳುವಾಗ ವಿಶ್ವಾಸಿಗಳಲ್ಲಿ ವಾಸಿಸಲು ತಂದೆಯಾದ ದೇವರು ಪರಿಶುದ್ಧಾತ್ಮನ ಕೊಟ್ಟಿದ್ದಾನೆ. ಅವರಿಗೆ ಆತನ ಒಳಗಿನ ಆತ್ಮಿಕ ಶಕ್ತಿಯ ಮೂಲವಾಗಿದ್ದಾನೆ. ಆಮೇನ್. ಅದೇ ರೀತಿ ಇನ್ನೊಂದು ವಚನ ನೋಡುವಾಗ 2 ಕೊರಿಂಥ 12ನೇ ಅಧ್ಯಾಯ 9-10 ವಚನ: ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವೂ, ಕೊರತೆಯೂ, ಹಿಂಸೆಯೂ, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಆಮೇಲೆ ಇದರಲ್ಲಿ ಸಂತೋಷಿಸುತ್ತೇನೆ ಮತ್ತು ಅಥವಾ ಅದರಲ್ಲಿ ಆನಂದಿಸುತ್ತೇನೆ ಅಂತ ಹೇಳುವಾಗ, ಅನೇಕ ಕ್ರೈಸ್ತರು ಕ್ರೂರ ರೀತಿಯಲ್ಲಿ ಬಲಹೀನತೆಗಳನ್ನು, ಅವಮಾನಗಳನ್ನು, ಕಷ್ಟಗಳನ್ನು, ಹಿಂಸೆಗಳನ್ನು ಮತ್ತು ಸಮಸ್ಯೆಗಳನ್ನು ಸಹಿಸಿಕೊಂಡರೆ ಸಾಕು ಎಂಬುದಾಗಿ ಆಲೋಚಿಸುವಂತರಾಗಿದ್ದಾರೆ. ಆದರೆ ಅಂಥ ಕಾರ್ಯಗಳಿಂದ ದೊರೆಯುವ ದೊಡ್ಡ ಆತ್ಮಿಕ ಪ್ರತಿಫಲಗಳ ಬಗ್ಗೆ ಒಂದು ವ್ಯಕ್ತಿಗೆ ಗೊತ್ತಾಗುವಾಗ ಅವನು ಅದರಲ್ಲಿ ಸಂತೋಷಿಸುತ್ತಾನೆ. ದೇವರ ಮಾರ್ಗಗಳ ತಿಳುವಳಿಕೆಯ ಬೆಳಕಿನಲ್ಲಿ ವೇದನೆಯು ಸಂತೋಷವನ್ನು ಉಂಟು ಮಾಡುತ್ತದೆ. ಆಮೇಲೆ ಪೌಲನು ಬಲಹೀನನಾಗಿರುವಾಗಲೂ ಯಾಕೆ ಬಲವುಳ್ಳನಾಗಿದ್ದನು? ಯಾಕೆಂದರೆ ತನ್ನ ಬಲಹೀನತೆಗಳನ್ನು ತಿಳಿದುಕೊಂಡ ನಂತರ ಅವನು ತನ್ನ ಮೇಲೆ ತನ್ನ ಶಕ್ತಿ, ಬುದ್ಧಿವಂತಿಕೆ, ಸಾಮರ್ಥ್ಯದ ಮೇಲೆ ಆತುಕೊಳ್ಳಲು ಪ್ರಯತ್ನಿಸಲಿಲ್ಲ. ಬದಲಾಗಿ ದೇವರ ಮೇಲೆ ಮಾತ್ರವೇ ಆತುಕೊಳ್ಳಲು ಬಯಸಿದನು. ಆಮೇಲೆ